ಹಲೋ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್. ಇವತ್ತು ನಾನು ನಿಮಗೆ ಹೇಳಕೊಟ್ಟಿರೋ ವಿಷಯ ಏನಪ್ಪ ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ನಿಮ್ಮಲ್ಲಿ ತುಂಬ ಜನಕ್ಕೆ ಅನಿಸಿರುತ್ತೆ, ಸೊ ಏನಪ್ಪ ಈ ಸ್ಟಾಕ್ ಮಾರ್ಕೆಟ್, ನಾವು ಅಂದ್ಕೊಂಡಂಗೆ ಹೋಗೋದೇ ಇಲ್ಲ. ಮೇಲ್ಗಡೆ ಹೋಗುತ್ತೆ ಅಂದರೆ ಕೆಳಗಡೆ ಹೋಗುತ್ತೆ, ಕೆಳಗಡೆ ಹೋಗುತ್ತೇನೋ ಅಂತ ಅಂದ್ಕೊಂಡ್ರೆ ಮೇಲ್ಗಡೆ ಹೋಗುತ್ತೆ. ಎಲ್ಲಿ ತಗೊಳ್ಬೇಕು, ಎಲ್ಲಿ ಸೆಲ್ ಮಾಡಬೇಕು, ಎಷ್ಟು ಲಾಸನ್ನು ತಗೊಳ್ಬಹುದು ಏನೂ ಗೊತ್ತಿಲ್ಲ. ಬಟ್ ನಿಮಗೆ ಸ್ಟಾಕ್ ಮಾರ್ಕೆಟಿಂದ ಒಳ್ಳೆ ಪ್ರಾಫಿಟ್ ಮಾಡಬೇಕು, ಒಂದು ಒಳ್ಳೆ ರಿಟರ್ನ್ಸ್ ತೆಗಿಬೇಕು ಅಂತ ಅನ್ಸಿರುತ್ತೆ. ಬಟ್ ಅದಕ್ಕೆ ಅಂತಾನೆ ಟೆಕ್ನಿಕಲ್ ಅನಾಲಿಸಿಸ್ ಇದೆ. ನೀವು ಅದನ್ನ ಕಲ್ತ್ಕೊಂಡ್ರೆ ಪ್ರಾಬಬ್ಲಿ ಇದು ಗ್ಯಾಮ್ಲಿಂಗ್ ಆಗೋದಿಲ್ಲ, ಇದು ಸ್ಟಡಿ ಆಗುತ್ತೆ. ಸೊ ನಾನು ನನಗೆ ಗೊತ್ತಿರೋಷ್ಟು ನಾನು ಈ 7 to 8 years ಏನು ಗೇನ್ ಮಾಡಿದ್ದೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ರಾಬ್ಲಿ ನೀವು ಅದನ್ನ ಕಲ್ತ್ಕೊಳ್ತಾ ಹೋಗ್ಬೋದು. ಸೊ ಆಗ ನಿಮಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ, ಯಾವ ರೀತಿ ಟ್ರೇಡ್ ಮಾಡಬೇಕು, ಎಲ್ಲಿ ನಾವು ಯಾವುದೇ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋದಾದ್ರೂ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಿಮಗೆ ಯಾವ್ಯಾವ ಇನ್ಫಾರ್ಮೇಶನ್ ಮೇನ್ ಆಗಿ ಬೇಕಾಗುತ್ತೆ. ಒಂದು ಸ್ಟಾಕ್ನ ಅನಲೈಸ್ ಮಾಡಬೇಕು ಅಂದ್ರೆ ಏನೆಲ್ಲ ಈ ವಿಷಯಗಳನ್ನ ನಾನು ಕವರ್ ಮಾಡ್ತಾ ಹೋಗ್ತೀನಿ, ಏನೆಲ್ಲ ತಿಳ್ಕೊಂಡ್ರೆ ನಿಮಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ಅನ್ನೋದಕ್ಕೆ ಒಂದು ಟಾಪಿಕ್ಸ್ನ ನಾನು ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ನಿಮಗೆ ಬುಲ್ಸ್ ಅಂಡ್ ಬೇರ್ಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಅಂಡ್ ಪಿಕ್ಸ್ ನಾನು ಹೇಳ್ತೀನಿ ಏನು ಅಂತ. ದೆನ್ ಡೌ ಥಿಯರಿನ ಹೇಗೆ ಅರ್ಥ ಮಾಡ್ಕೋಬೇಕು. ಡೌ ಥಿಯರಿ ಆಕ್ಚುಲಿ ನಿಮಗೆ ಡೌನ್ ಟ್ರೆಂಡ್ ಅಂಡ್ ಅಪ್ ಟ್ರೆಂಡ್ ಅನ್ನ ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಗುಡ್ ಅಂಡ್ ಬ್ಯಾಡ್ ಸ್ಟಾಕ್ಸ್ ನ ಡಿಸೈಡ್ ಮಾಡಬೇಕು ಅದು ನಿಮಗೆ ಬಿಟ್ಟಿರುತ್ತೆ. ಒಂದು ಸ್ಟಡಿ ಮಾಡುವಂತ ಒಂದು ಮೈಂಡ್ ಸೆಟ್ ಡೆವಲಪ್ ಆದ್ಮೇಲೆ ನಿಮಗೆ ಗುಡ್ ಅಂಡ್ ಬ್ಯಾಡ್ ಸ್ಟಾಕ್ಸ್ ನ ಡಿಸೈಡ್ ಮಾಡುವಂತ ಒಂದು ಮೈಂಡ್ ಸೆಟ್ ಬರುತ್ತೆ. ಅಂಡ್ ಚಾರ್ಟ್ಸ್ ಅಂಡ್ ಕ್ಯಾಂಡಲ್ಸ್. ಕ್ಯಾಂಡಲ್ಸ್ ಆಕ್ಚುಲಿ ಫಾರ್ಮ್ಸ್ ದ ಚಾರ್ಟ್ಸ್. ಓಕೆ, ಸೊ ಆ ಕ್ಯಾಂಡಲ್ಸ್ ನ ಎವ್ರಿ ಕ್ಯಾಂಡಲ್ ನ ಅಂಡ್ ಚಾರ್ಟ್ ನ ಹೇಗೆ ರೀಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಆಕ್ಚುಲಿ ನೀವು ಕಲಿಬೇಕು. ಇದನ್ನೆಲ್ಲ ಕಲ್ತ್ರೆ ನಿಮಗೆ ಶೇರ್ ಮಾರ್ಕೆಟ್ ನಲ್ಲಿ ಯಾವುದೇ ಸ್ಟಾಕ್ಸ್ ಕೊಟ್ಟರು ಕೂಡ ನೀವು ಸ್ಟಡಿ ಮಾಡಬಹುದು. ಇವೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಕ್ಕೆ ಈ ಎಲ್ಲಾ ಟಾಪಿಕ್ಸ್ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಚಾರ್ಟ್ಸ್ ಅಂಡ್ ಕ್ಯಾಂಡಲ್ಸ್, ಟೈಮ್ ಫ್ರೇಮ್ಸ್, ಟ್ರೆಂಡ್ ಲೈನ್ಸ್, ಕ್ಯಾಂಡಲ್ಸ್ ಸ್ಟಿಕ್ಸ್ ಅಂಡ್ ಟೈಪ್ಸ್, ವಾಲ್ಯೂಮ್ಸ್, ಅಂಡ್ ನಾನು ನೆಕ್ಸ್ಟ್ ಏನು ಕವರ್ ಮಾಡ್ತೀನಿ ಅಂದ್ರೆ MACD ನಲ್ಲಿ ಅಗೇನ್ ನೆಗೆಟಿವ್ ಕ್ರಾಸ್ ಓವರ್ ಹೇಗೆ, ಪಾಸಿಟಿವ್ ಕ್ರಾಸ್ ಓವರ್ ಏನು, ಸೊ ಹೇಗೆ ನಾವು ಎಲ್ಲಿ ಎಂಟ್ರಿ ಅಂಡ್ ಎಕ್ಸಿಟ್ ತಗೋಬೇಕು, ಫಿಬ್ ರಿಟ್ರೇಸ್ಮೆಂಟ್ ಅಂದ್ರೆ ಏನು, ಅದನ್ನ ಹೇಗೆ ಡ್ರಾ ಮಾಡಬೇಕು, ಅಂಡ್ ಬುಲ್ಲಿಶ್ ರಿವರ್ಸಲ್ ಅಂದ್ರೆ ಏನು, ಬೇರಿಶ್ ರಿವರ್ಸಲ್ ಅಂದ್ರೆ ಏನು, ಆಸಿಲೇಟರ್ಸ್ ನ ಹೇಗೆ ಯೂಸ್ ಮಾಡಬೇಕು, ಆಸಿಲೇಟರ್ಸ್ ನಲ್ಲಿ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಸ್ಟಾಕ್ಸ್ ನ, ಅಂಡ್ ದೆನ್ ಇದೆಲ್ಲ ತುಂಬಾ ಹೈ ಎಂಡ್ ಟಾಪಿಕ್ ಆಗುತ್ತೆ. ಇದನ್ನ ನಾನು ಲೇಟರ್ ಕವರ್ ಮಾಡ್ತೀನಿ, ಬಟ್ ಇದೆಲ್ಲ ಜಸ್ಟ್ ಇನ್ಫಾರ್ಮೇಶನ್ ಇಟ್ಟಿದ್ದೀನಿ. So later we'll study Nifty and Bank Nifty also, what is short selling, and then majorly ನಾವೇನ್ ಕಲಿಬೇಕು ಅಂದ್ರೆ ಒಂದು ಸ್ಟಾಕಿಗೆ ಹೇಗೆ ಎಂಟ್ರಿ ತಗೋಬೇಕು, ಅಂಡ್ ಸ್ಟಾಪ್ ಲಾಸ್ ಎಷ್ಟು ಪಾಯಿಂಟ್ಸ್ ಇರಬೇಕು, ಓಕೆ, ಅಂಡ್ ಎಲ್ಲಿ ನಾವು ಸ್ಟಾಪ್ ಲಾಸ್ ಇರಬೇಕು, ಎಷ್ಟು ಸ್ಟಾಪ್ ಲಾಸ್ ನ ನಾವು ತಗೋಬಹುದು ಮ್ಯಾಕ್ಸಿಮಮ್, ಅಂಡ್ ದೆನ್ ಯಾವಾಗ ಎಕ್ಸಿಟ್ ಆಗಬೇಕು ಸ್ಟಾಕ್ ಇಂದ, ಓಕೆ, ವಾಟ್ ಇಸ್ ಅವರ್ ಟಾರ್ಗೆಟ್ ಅಂಡ್ ಹೌ ಟು ಎಕ್ಸಿಟ್. Then what risk management is the most important topic ಅಂತ ಕರಿಬಹುದು. ರಿಸ್ಕ್ ಮ್ಯಾನೇಜ್ಮೆಂಟ್ ಒಂದು ನೀವು ನೀಟಾಗಿ ಕಲ್ತ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯು ಕ್ಯಾನ್ ಮೇಕ್ ಪ್ರಾಫಿಟ್. ಅಂಡ್ ದೆನ್ ವ್ಯೂ ಬಿಲ್ಡಿಂಗ್. ಸೊ ವ್ಯೂ ಬಿಲ್ಡಿಂಗ್ ಆಕ್ಚುಲಿ ನಿಮಗೆ ತುಂಬಾ ಒಂದು ಸ್ಟಾಕ್ ನ ಅನಲೈಸ್ ಮಾಡಿ ಅದರ ಟಾರ್ಗೆಟ್, ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ ನ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವ್ಯೂ ಬಿಲ್ಡಿಂಗ್ಸ್. ಅಂಡ್ ನಿಮಗೆ ಪ್ರೈಸ್ ಆಕ್ಷನ್ ಬಗ್ಗೆನೂ ಇನ್ಫಾರ್ಮೇಶನ್ ಬಂದ್ಮೇಲೆ ನಿಮಗೆ ಒಂದು ಸ್ಟಾಕ್ ನ ನೋಡಿದಾಗ ಯಾವ ರೀತಿ ಒಂದು ವ್ಯೂನ ಬಿಲ್ಡ್ ಮಾಡಬಹುದು, ವೆದರ್ ಇಟ್ ಇಸ್ ಗೋಯಿಂಗ್ ಡೌನ್ ಆರ್ ಅಪ್, ಯಾವ ರೀತಿ ಮೂವ್ಮೆಂಟ್ ತಗೋಬಹುದು ಅನ್ನೋ ಒಂದು ವ್ಯೂ ಬಿಲ್ಡಿಂಗ್ ಟಾಪಿಕ್ ಇದೆ ಆಕ್ಚುಲಿ. ದೆನ್ ಪ್ರಾಫಿಟ್ ಅಂಡ್ ಲಾಸ್ ಕ್ಯಾಲ್ಕುಲೇಷನ್ಸ್. ಅಂಡ್ ಆಲ್ಸೋ ನಾನು ನಿಮಗೆ ಟ್ರೇಡಿಂಗ್ ವ್ಯೂ ಅನ್ನೋಂಥ ಒಂದು ವೆಬ್ಸೈಟ್ ಇದೆ. ಸೊ ಆ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ನಲ್ಲಿ ಹೇಗೆ ಎಲ್ಲಾನು ಡ್ರಾ ಮಾಡೋದು, ಟ್ರೆಂಡ್ ಲೈನ್ ಡ್ರಾ ಮಾಡೋದಕ್ಕೆ, ಪರ್ಪಲ್ ಹ್ಯಾಂಡಲ್ ಡ್ರಾ ಮಾಡೋದಕ್ಕೆ,
ಹೆಡ್ ಅಂಡ್ ಶೋಲ್ಡರ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಎಲ್ಲನೂ ನಾನು ಹೇಳ್ತೀನಿ. ಆ್ಯಂಡ್ ಯಾವುದಾದ್ರೂ ಒಂದು ನಾಟ್ ಓನ್ಲಿ ಜೆರೋದ, ಐ ಆಮ್ ಯೂಸಿಂಗ್ ಜೆರೋದ, ಸೊ ಯಾವುದಾದ್ರೂ ಒಂದು ಟ್ರೇಡಿಂಗ್ ವ್ಯೂ ಆ್ಯಪ್ನ ಹೇಗೆ ಯೂಸ್ ಮಾಡೋಂತ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸೊ ಇಷ್ಟೆಲ್ಲ ಟಾಪಿಕ್ಸ್ನ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ಈ ಚಾನಲ್ನಲ್ಲಿ ಇನ್ನೂ ತುಂಬ ವಿಡಿಯೋಸ್ ಬರೋದಿದೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನೇನು ಗೇನ್ ಮಾಡಿದ್ದೀನಿ ಎಲ್ಲನೂ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಯಾರಾದರೂ ಬಿಗಿನರ್ಸ್ ಇದ್ದರೆ ಅಥವಾ ಅರ್ಧಂಬರ್ಧ ಗೊತ್ತಿರೋರಿದ್ರೆ ಶೇರ್ ಮಾಡಿ. ನನ್ನ ಎಲ್ಲ ಇನ್ಫಾರ್ಮೇಷನ್ ಪ್ಲಸ್ ನನ್ನ ಇನ್ವೆಸ್ಟ್ಮೆಂಟ್ಸ್ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ನೀವು ನಿಮ್ಮ ಹೊಸ ಸ್ಟಾಕ್ಸ್ಗಳಲ್ಲಿ ಎಲ್ಲನೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಆಮೇಲೆ ನೀವು ಯಾವುದಾದ್ರೂ ಸ್ಟಾಕ್ಸ್ ತೊಗೊಂಡಿದ್ರು ಕೂಡ ಆ ಸ್ಟಾಕ್ಸ್ನಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದಾ ಅಥವಾ ಎಕ್ಸಿಟ್ ಆಗಬೇಕಾ, ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತೀನಿ. ಏನೇ ಇನ್ಫಾರ್ಮೇಷನ್ ಬೇಕಿದ್ರು ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.